ಒಂದು ಆಕಳ ಒಂದು ಎಮ್ಮೆ ಮಾರಿದಕ್ಕೂ ಒಳ್ಳೆ ಸೆಕೆಂಡ್ ಹ್ಯಾಂಡ್ ಕಾರ್ ಬಂತಪ್ಪ ಮರೆ. ಒಬ್ಬೊಬ್ಬ ಏನು ಚಲೋ ಐತ ಕಾರ್ ರೀ. ಫುಲ್ ಟೂರ್ ಮಾಡ್ಬೋದು ಇದ್ರಾಗಿಂದ. ಮಸ್ತ್ ಕಾಣ್ತೈತಿ. ಎಲ್ಲದಿಲ್ಲ ಓ ಮೋರ ಬರ್ರಿ ಬರ್ರಿ ಇಲ್ಲೇದ ಬರ್ರಿ. ಇವ್ರ ಇಲ್ಲೇ ಮಾಡಕತ್ತಿಲ್ಲ ಕಾರ್ ಹತ್ರ ಇತ್ಕಂದು. ಹಾಂ ಮೋರ ಕಾರ್ ರೀ ಸೆಕೆಂಡ್ ಹ್ಯಾಂಡ್ ರೀ. ಆಕಳ ಎಮ್ಮಿ ಮೈಸಾಕ ಹೋಗೋದ್ ಬಿಟ್ಟು ಇಲ್ಲಿ ಎಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಏನ್ರಿ ಮೋರ ಅಲ್ರಿ ಆಕಳ ಎಮ್ಮೆ ತಗೊಂಡು ಏನು ಮಾಡ್ತೀರಿ ನೋಡ್ರಿ ಹೆಂಗೈತೆ ಕಾರ್ ಸೆಕೆಂಡ್ ಹ್ಯಾಂಡ್. ಅವನ ಒಂದು ಆಕಳ ಒಂದು ಎಮ್ಮೆ ಮಾಡಿದ್ನಲ್ರಿ 3 ಲಕ್ಷ ರೂಪಾಯಿ ಬಂತು ರೀ. ಅದ್ರಾಗಿಂದ ಸೆಕೆಂಡ್ ಹ್ಯಾಂಡ್ ಕಾರ್ ತಂದ ನೋಡ್ರಿ. ಲೇ ಹಾಲು ಕೂಡ ಆಕಳ ಎಮ್ಮಿ ಮಗನ ಒಪ್ಪತ್ತಿಗಿನ 5 ಲೀಟ್ರ್ ಅದು 5 ಲೀಟ್ರ್ ಕೊಡ್ತಿತ್ತು. ದಿನ 10 ಲೀಟ್ರ್ ಹಾಲು 20 ಲೀಟ್ರ್ ಹಾಲು ಹತ್ತು ಒಂದು ದಿವ್ಸಕ್ಕೆ ಮಗನ. ತಿಂಗಳ 20-25 ಸಾವಿರ ರೂಪಾಯಿ ದುಡಿತಿದ್ವಿ ನಾವು ಆ ಎಮ್ಮಿ ಆಕಳದಿಂದ. ಇದನ್ನ ತಂದಿಲ್ಲ ಕಾರ್. ಏನ್ರಿ ಮೋರ ನೀವು ಬರೀ ಆಕಳ ಎಮ್ಮೆ ಅಂತೀರಿ ನೀವು. ಅಲ್ರಿ ಬೆಳಿಗ್ಗೆ ಎದ್ದು ಸಗಣಿ ಹಾಕ್ತೈತಿ, ಅದನ್ನು ಯಾವನು ವಾಸನೆ ಕುಡಿಬೇಕ್ರಿ. ಒಂದ ಮಾಡ್ತೈತಿ ರೀ ಅದು. ಅವು ಮನೆ ತುಂಬ ವಾಸನೆ ಇರ್ತೈತಿ ರೀ ಅದು. ಹೋಗಿ ನೀವು ಅದಕ್ಕೆ ಆಕಳ ಸಾಕು ಎಮ್ಮೆ ಸಾಕು ಅಂತೀರಿ. ಅವನವ್ರ ಕಾರ್ ಐತಿ ನೋಡ್ರಿ. ಒಂದು ಸಲ ಜಮ್ ಅಂತ ಹೋಗಿ ಬಂದ್ರೆ ನಾವು ನಾಡಪ್ಪ ಇದ್ರಾಗ ಆಕಾಶದಾಗ ತೇಲಾಡ್ದಂಗೆ ಆಕತ್ರಿ. ಮನಿದ ಮೂರ್ತಿಯಲ್ಲಿ ಮಗನ ಅಲ್ಲಿ ದಿನಾನು 20 ಲೀಟ್ರ್ ಹಾಲು, ಸಂಜೆಲಿ 20 ಮುಂಜಾನೆ 20 ಅಂತ ಗೋಪ್ತಾಯಿನ ಮಾರಿ ಈ ತಗಡಿನ ಕಾರ್ ತಂದೀವಿ ಮಗನ. ಇದು ಎಲ್ಲರ ಏನ್ರ ಗಾಳಿಗೆ ಬಿಟ್ಟು ಹೋತಂದ್ರೆ ಮುಗಿದು ಹೋತು. ಇದ್ರಲಿಂದ ಏನು ಸಿಗ್ತದ್ಲಿ ನಿನ್ಗೆ? ಹಾಲು ಸಿಗ್ತತನ, ಬೆಣ್ಣೆ ಸಿಗ್ತತನ ಮಗನ? ಇದನ್ನ ತೊಗೊಂಬಂದಿದ್ದಿ. ಸುಮ್ಮರಿ ಮಾವರ ನೋಡ್ರಿ ಎಂಥ ಹೈ ಕ್ಲಾಸ್ ಕಾರ್ ಐತ್ರಿ. ಅವನು ರಿಮೋಟ್ ಐತ್ರಿ ಇದಕ್ಕೆ. ಆಕಳ ಎಮ್ಮೆ ಅಂತೀರಿ ನೀವು. ಬರೀ ನಕಲಿ ಮಾಡ್ಕೊತ ಬರ್ರಿ ನೀವು. ನಮ್ಮ ಮಂತ್ಯ ಅಂದ್ರೆ ಅಷ್ಟರು ದುಡಿದ್ರು ಮಗನ ಇದಕ್ಕೆ ಹವಾ ಹಾಕಿಸ್ಬೇಕು, ಪೆಟ್ರೋಲ್ ಹಾಕಿಸ್ಬೇಕು, ಮತ್ತು ಇದನ್ನ ಮೇಂಟೈನ್ ಮಾಡೋದಾಗಂಗಲ್ಲ ಮಗನ. ಆಕಳದ್ದು ಹಂಗಲ್ಲ. ಎಲ್ಲಾರ ಒಂದು ಹುಲ್ ತಂದು ಒಗದ್ರೆ ತಿಂದು ಹಾಲು ಕೊಡ್ತಾವು. ಎಮ್ಮಿದು ಅವನವ್ನ ಕಣ್ಣಿ ಬಿಚ್ಚೊಳದು ಮುಂಜಾಲದ್ದು ಹೊಳ್ದಂಡಿಗೆ ಹೋತಂದ್ರೆ ಬಿಸಿ ತಿಂದು 10 ಗಂಟೆಗೆ ಹಿಂಡಲ್ಲಿ ದುಬ್ಬ ಚಪ್ಪರಿಸಿ ಇದು ಹಂಗೆ ಹಾಕತ್ತೆ ಅಂತ ಪಡಿ ಏನ ಮಗನ. ಇದ್ದಿದ್ದು ರೊಕ್ಕನ ಕಳಿತೈತಿ ಇದು. ಇದನ್ನ ತರಕ್ಕೆ ಹೋಗಿದ್ದಿ ನೀನು? ಮಾವಾರ ಏನು ತಲೀರಿ ನಿಮ್ದು. ಆಕಳ ಎಮ್ಮೆ ಹಿಡ್ಕೊಂಡು ಹೊಂಟನ್ರಿ. ಒಣಗಿರೋ ಹೆಣ್ಮಕ್ಳು ನಾನು ನೋಡಿ ನಗಾ ಕುಂತಾರ್ರಿ. ಇದೇನದು ಆರಾಮ ಅವನು ನಡ ದೊಡ್ಡ BMW ಆಡಿ ಕಾರ್ ತಗೊಂಡು ಅಡ್ಡಾಡೋದು ಬಿಟ್ಟು ಎಮ್ಮೆ ಆಕಳ ಹಿಡ್ಕೊಂಡು ಹೊಂಟತಿದ್. ಏನು ಬುದ್ಧಿ ಗಿದ್ದೈತಿಲ್ಲ ಅಂತಂದು ಕ್ಯಾಕರ್ ಸುಗಳಿದ್ರಿ ನನಗೆ. ಇದಕ್ಕೆ ಧೂಳು ಕುಂತ್ರ ನೀನ ಒರೆಸ್ಬೇಕ ಮಕನ. ಎಲ್ಲಾರು ಕೆಸರ ಹೊಡ್ಕೊಂಬಂದಿ ಅಂದ್ರೆ ಮತ್ತೆ ನೀರು ಹಾಕಿ ತೊಳಿಬೇಕು. ಆಕಳದ್ದು ಹಂಗಲ್ಲ. ಚಲೋದು ಒಂದು ಹುಲ್ ತಂದು ಹಾಕು, 1 ಲೀಟ್ರ್ ಹಾಲು ಜಾಸ್ತಿ ಕೊಡ್ತೈತಿ. ಮತ್ತು ಅದಕ್ಕೊಂದಿಷ್ಟು ನೀರು ಕುಡಿಸು. ನೀರು ಕುಡಿಸಿದ್ರೆ ಮತ್ತೊಂದು ಲೀಟ್ರ್ ಹಾಲು ಜಾಸ್ತಿ ಕೊಡ್ತೈತಿ. ಅದು ಕೊಟ್ಟು ನೆಳ್ಳು ಮಾಡು, ಮತ್ತೊಂದು ಲೀಟ್ರ್ ಹಾಲು ಕೊಡ್ತೈತಿ. ಎಮ್ಮಿನೂ ಹಂಗ ಮಗನ. ಎಮ್ಮಿದು ನೀ ಮೈಯ ತುಳಿಬೇಡ. ಹೋಗಿ ರಾಡ್ಯ ಮಂಗಸ್ ದುಬ್ಬ ಚಪ್ಪರಿಸಿ ಹಿಂಡು ಮನಿಗೆ ಬಂದು ಮತ್ತು 2 ಲೀಟ್ರ್ ಹಾಲು ಕೊಡ್ತೈತಿ. ಹಂಗೆ ಅಂತಾವು ಥರ ಬಿಟ್ಟು ಮಗ ಇದು ತಾನ ಮೈ ತೊಳೆ ಅಂತ ತಗೊಂಡ ನೋಡು ಮಗ. ಇದನ್ನ ತೊಗೊಂಡು ಏನು ಮಾಡ್ತಿಲ್ಲ ನೀನು? ಮಾವರ ಎಮ್ಮಿ ಮ್ಯಾಲೆ ಹೋಗಕ್ಕೆ ರಾಜ್ಕುಮಾರ್ ಪಾಡ್ರಿ. ನಾ ನೋಡ್ರಿ ಹಂಗೆ ಹೈಪೈ ಅವನವನ ಹಾಡ ಚಂದ ಕಾರ್ ತೊಳ್ಕೊಂಡು ಒಳ್ಳೆ ಡ್ರೆಸ್ ಹಾಕ್ಯಂದು ಅವನವನ ಹೋಗಿ ಈಗ ಬಸ್ ಸ್ಟ್ಯಾಂಡಾಗ ತಿರುಗಿ ನಿಲ್ಸಿದ್ರೆ ಇಡೀ ಊರನ್ ಜನ ನನ್ನ ನೋಡ್ಬೇಕ್ರಿ. ಹಂಗೆ ಇರ್ಬೇಕ್ರಿ ಮೋರ. ಏನ್ರಿ ಎಮ್ಮೆ ಆಕಳ ಇನ್ನು ಹಳೆ ಕಾಲದ ಥರ. ನೀವು ಎಲ್ಲಿದ್ದೀರಿ ನೀವು? ಆಕಳದ್ದು ನಿನಗೇನು ಗೊತ್ತೈತಿ? ಆಕಳು ಸಗಣಿ ಐತಲ್ಲ, ಸಗಣಿ ಒತ್ತಟಕ್ಕೆ ಹಾಕಿ ಗೊಬ್ಬರ ಮಾಡಿ ಹೋಗಿ ಹೊಲಕ್ಕೆ ಹಾಕಿದ್ರೆ ಒಳ್ಳೆ ಬೆಳೆ ಬರ್ತೈತಿ ಮಗನ. ಹೊಲ ಫಲವತ್ತತೆ ಆಗಿರ್ತೈತಿ. ಮತ್ತು ಆಕಳ ಹಾಲು ದಿನ ಸಂಜೆಲೆ 5 ಮುಂಜಾನೆ 5 ಲೀಟ್ರ್ ಕೊಡ್ತೈತಿ. 5 ಲೀಟ್ರ್ ಅದಕ್ಕೆ ಹಾಕು, 5 ಲೀಟ್ರ್ ನೀ ಇಟ್ಗ. ಅದರಿಂದ ಬೆಣ್ಣೆ, ತುಪ್ಪ, ಮೊಸರು ತಿಂದು ಉಳ್ದಿದ್ದು ಮತ್ತು ಬೆಣ್ಣೆ ಮಾರಲ್ಲ ನೀನು. ಮುಂದುವರ್ದೈತ್ರಿ. ನೋಡ್ರಿ ಆಕಳ ಎಮ್ಮಿಗೇನ್ರ ಹುಷಾರಿಲ್ಲ ಅಂದ್ರೆ ರೋಗ ರುಜಿನ ಬಂದ್ರೆ ಸತ್ತು ಹೋಕೋವ್ರಿ. ಹೌದ್ರಿ? ಅದ ನಾವು ಕಾರ್ನ್ಯಾಗ 4 ಮಂದಿ ಕರ್ಕೊಂಡು ಇಡೀ ನಾನು ನನ್ನ ಹೆಂಡತಿ ಮಕ್ಕಳು ಟೂರೆಲ್ಲ ಅಡ್ಡಾಡಿ ಬರ್ಬೋದು ರೀ. ಹೌದ್ರಿ? ನೀವು ಆಕಳ ಎಮ್ಮಿದು ಹೇಳಿದ್ರು ಬಿಡ್ರಿ, ಅದು ಒಪ್ಪ ಅಂತದ. ಆದ್ರೆ ಅಡ್ಡಾಡಕ್ಕೆ ಮನುಷ್ಯನಿಗೆ ಕಾರ್ ಬೇಕಲ್ರಿ. ತಿಳ್ಕೊಳಂಗಲ್ಲ ನೀನು. ಏನ ನಿನ್ನ ಮಾತು ಕೇಳಿಬಿಟ್ರೆ ನೋಡು ಇದನ್ನ ಹತ್ತಿಸ್ಕೊಂಡು 4 ಮಂದಿ ಟೂರ್ ಹೋಗಿ ಬರೋದಂತ. ಟೂರ್ಗೆ ಹೋಗಲ್ಲ ಮಗ, ಗಗನಯಾತ್ರೆ ಮಾಡಕ್ಕೆ ಹೋಗ್ಕೇನ. ಅದಕ್ಕೆ ನಿನ್ಗೆ ಏನು ಹೇಳಿದ್ರು ಅರ್ಥ ಆಗಂಗಿಲ್ಲ. ಅದಕ್ಕೆ ಅಲ್ಲೇ ಸಾವ್ಕಾರ ಅದಾನ, ಅಲ್ಲಿ ಕರ್ಕೊಂಡು ಹೋಗ್ತಾನೆ ಬಾ. ನಿನ್ನ ಮಾತು ಕೇಳ್ಕೊಂಡು ಹೋದ್ರೆ ಮೈ ತುಂಬ ಸಾಲ ಮಾಡ್ಕೊಂಡು ಹಿಂದ್ಯಾಗಡೆ ಹೆಂಡ್ರು ಮಕ್ಕಳು ಬೀದಿಗೆ ತಳ್ಳಿ ನಾವು ಎಲ್ಲಾರ ಉಪ್ಪು ಮಾರಕ್ಕೆ ಹೋಗ್ಬೇಕಾದಿತ್ತು ಗೋಣ್ಯಾಳ್ಕ. ಮಗ ನೀನು ಹೆಲಿಕಾಪ್ಟರ್ ಇಲ್ಲಿ ಬಿತ್ತನೆ ಮಾಡ್ರಿ ಅನ್ನ ಮಗ ಅದಿ ನೀನು. ಅದನ್ನು ಬಿಟ್ರೆ ಅದನ್ನು ಮಾಡವನ ನೀನು. ಅದಕ್ಕೆ ಸಿಟಿ ಊರಾಗ ಹುಟ್ಕೊಂಡು ಭೂಮಿದು ಅರ್ಥ ಗೊತ್ತಿಲ್ಲ.
ಒಂದು ಎಮ್ಮಿದ್ ಗೊತ್ತಿಲ್ಲ, ಒಂದು ಆಕಳದ್ದು ಗೊತ್ತಿಲ್ಲ. ಮತ್ತೆ ಏನು ಗೊತ್ತೈತಿಲ್ಲ, ಏನು ಓದಿ ನೀನು ಬುದ್ಧಿ ಕಲೀಲಿ ಅಂತ. ಇಂಥವು ಎಮ್ಮಿ ಮಾರಿ ಆಮೇಲೆ ಆಕಳ ಮಾರಿ ಇಂಥ ಕಾರ್ ತಗೊಂಬರೋದು, ಸೆಕೆಂಡ್ ಹ್ಯಾಂಡ್ ಕಾರ್ ತರೋದು, ಸೆಕೆಂಡ್ ಹ್ಯಾಂಡ್ ಗಾಡಿ ತರೋದು, ಇಂಥವಕ್ಕಲ್ಲ ನೀನು ಕಳ್ಸಿರೋದು ನಿಮ್ಮ ತಂದೆ ತಾಯಿ. ತಿಳ್ಕೊ. ವೇಷಕ್ಕೆ ತಕ್ಕಂಗೆ ಭಾಷೆಗೆ ತಕ್ಕಂಗೆ ಬದುಕು ನಡೆಸ್ಬೇಕ್ರಿ. ಈಗಿನ ಕಾಲದಾಗ ಏನು ಕಾರ್ ಯಾರು ಇಟ್ಕೊಳಂಗಿಲ್ಲೇನ್ರಿ, ಎಲ್ಲರೂ ಎಮ್ಮಿ ಆಕಳ ಅವನ ಸಾಕಂತ ನಿಂತ್ಕೊಂತಾರೇನ್ರಿ. ನಮ್ಮ ದೇಶ ಎಷ್ಟೋ ಕಿಲೋಮೀಟ್ರ್ ಗಂಟ್ಲೆ ಮುಂದೆ ಹೋಗೈತ್ರಿ. ಅದು ಆ ಆಧುನಿಕ ತಂತ್ರಜ್ಞಾನ ಇಸ್ರೇಲ್ ಟೆಕ್ನಾಲಜಿ ಬಳಸಿ ನಮ್ಮ ದೇಶದ ಕೃಷಿ ಮಾಡಕ್ಕೆ ಕುಂತಾರ್ರಿ. ಹೋಗಿ ನೀವು ಇಂಥ ಕಾಲದಾಗ ಅದಿರಿ, ನೀವೇನು ಬಿಡ್ರಿ, ನೀವು ಹಳೆ ಮನುಷ್ಯರು ಕೊಟ್ಟಂಗೆ ನಿಮ್ದೇನು ಹೋಗ್ಲತ್ತಾಗ. ಮೊದಲ ಪೆಟ್ರೋಲ್ ಸಿಗೋದು ಡೀಸೆಲ್ ಸಿಗೋದು ಅಂತಂದು ಹೊಡೆದಾಡಕತ್ತಾರ ಅಲ್ಲಿ. ಅಂಥದ್ರಾಗ ಮತ್ತು ಇಂಥದ್ದೊಂದು ದೊಡ್ಡ ಹಿರಿತನ ಮಾಡ್ತಿದ್ದಿ. ನಿನಗೆ ಇಲ್ಲಿ ಬುದ್ಧಿ ಹೇಳಿದ್ರೆ ಗೊತ್ತಾಗೋದಲ್ಲ. ಬಾಯ್ಲಿ ಮಗನ ಕಾರ್ ಅಲ್ಲೇ ಅಲ್ದಕ್ಕ ಬಾಯ್ಲಿ, ನಾನು ನಿಂದು ಬಾಯ್ಲಿ, ಬಡ ಬಾಯ್ಲಿ.